ಹಲೋ ಎವ್ರಿವಾನ್, ನಾವಿವಾಗ ಬ್ಲೂ ಬೆಲ್ ರೆಸಾರ್ಟ್ ರೀಚ್ ಆಗಿದ್ದೀವಿ. ನಮಗಂತೂ ಈ ಜಾಗಕ್ಕೆ ಬರಬೇಕಾದ್ರೆ ಫುಲ್ಲು ಭಯ ಆಗೋಗ್ಬಿಟ್ಟಿತ್ತು. ರೋಡೆಲ್ಲ ಫುಲ್ಲು ಕಂಪ್ಲೀಟ್ ಡಾರ್ಕು, ಒಂದು ಸಣ್ಣ ಸ್ಟ್ರೀಟ್ ಲೈಟ್ಸ್ ಕೂಡ ಇರಲಿಲ್ಲ. ಸಖತ್ ಅಡ್ವೆಂಚರಸ್ ಆಗಿತ್ತು. ನಾವಂತೂ ಭಯಕ್ಕೆ ಹನುಮಾನ್ ಚಾಲೀಸ ಹಾಕ್ಕೊಂಡೇ ಬಂದ್ವಿ ಇಲ್ಲಿವರೆಗೂ. ಸೊ ಬನ್ನಿ ಒಳಗೆ ಹೇಗಿದೆ ಅಂತ ನೋಡೋಣ. ಸೊ ಹಾಗೆ ನಾವು ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ನೆಕ್ಸ್ಟ್ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಸ್ವಲ್ಪ ಹೊತ್ತು ಆಟಾಡೋಣ ಅಂತ ಬಂದ್ವಿ. ಸಖತ್ ಕೋಲ್ಡ್ ಇತ್ತು. ಆ ಕಡೆ ಸೈಡ್ ಫುಲ್ಲು ಡಾರ್ಕ್ ಫಾರೆಸ್ಟ್ ಇದ್ದಿದ್ದರಿಂದ ಎಲಿಫೆಂಟ್ ಕೂಗುತ್ತೆ, ಚೀತಾ ಬಂದುಬಿಡುತ್ತೆ ಅಂತ ಎಲ್ಲ ನಮ್ಮ ಹಸ್ಬೆಂಡ್ ಹೆದರಿಸ್ತಾ ಇದ್ರು. ಸೊ ನನಗೂ ಹೆದರಿಕೆ ಆಗ್ಬಿಟ್ಟು ಸಾಕು ಅಂತ ಹೇಳಿ ಊಟ ಮಾಡೋಣ ಅಂತ ಒಳಗೆ ಬಂದ್ವಿ. ಸೊ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಟ್ರೀ ಹೌಸ್ ರೂಮನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ನೋಡಿದಾಗ ನಮಗೆ ಅನಿಸಿದ್ದೇನಪ್ಪ ಅಂದರೆ ಇಲ್ಲಿಗೆ ಫ್ರೆಂಡ್ಸ್ ಒಂದು ಟೀಮ್ ಗ್ಯಾಂಗ್ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ, ಮಜಾ ಮಾಡ್ಬೋದು. ಸೊ ಅದಕ್ಕೋಸ್ಕರ ಅಂತ ನಾವು ವಾಯನಾಡ್ ಸೆಕೆಂಡ್ ಟೈಮ್ ಇನ್ನೊಂದು ಸತಿ ವಿಸಿಟ್ ಮಾಡ್ತೀವಿ. ನನ್ನ ಹಸ್ಬೆಂಡಿದ್ದು ಬರ್ಡೇ ಇತ್ತು ನೆಕ್ಸ್ಟ್ ಡೇ. ಸೊ ಅದಕ್ಕೋಸ್ಕರ ಈ ಥರ ಡೆಕೋರೇಟ್ ಮಾಡಿಬಿಟ್ಟು ಅವ್ರಿಗೆ ಸರ್ಪ್ರೈಸ್ ಕೊಟ್ಟಿದ್ದೆ. ಸೊ ನಮ್ಮ ಬಾಲ್ಕನಿಯಿಂದ ಮಾರ್ನಿಂಗ್ ವ್ಯೂ ಈ ಥರ ಕಾಣಿಸ್ತಾ ಇತ್ತು. ಫುಲ್ಲು ನೇಚರಿನ ಮಧ್ಯದಲ್ಲಿದ್ವಿ ನಾವು. ಸಖತ್ ಬ್ಯೂಟಿಫುಲ್ಲಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸು. ಸೊ ಹಾಗೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಪ್ರಾಪರ್ಟಿ ಎಲ್ಲ ಹೇಗಿದೆ, ಜಾಗ ಹೇಗಿದೆ ಅಂತ ಹೇಳಿ ಮಾರ್ನಿಂಗ್ ವ್ಯೂ ಅಲ್ಲಿ ನಾನು ಎಲ್ಲ ಕಡೆ ವೀಡಿಯೋಸ್ ಮಾಡ್ಕೋತಾ ಇದ್ದೆ. ತುಂಬ ಚೆನ್ನಾಗಿತ್ತು. ಹಾಗೆ ನಾವು ರೂಮೆಲ್ಲ ಚೆಕ್ಔಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ವಾಯನಾಡಲ್ಲಿ ತುಂಬ ಫೇಮಸ್ ಆಗಿರೋವಂಥ ಲಾಂಗೆಸ್ಟ್ ಜಿಪ್ ಲೈನ್, ಸೈಕ್ಲಿಂಗ್ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ನನ್ನ ಹಸ್ಬೆಂಡಿಗೆ ನೇಚರ್ ಅಂದರೆ ಸಖತ್ ಇಷ್ಟ. ಸೊ ಅದಕ್ಕೋಸ್ಕರ ನಾವು ಅವ್ರ ಬರ್ಡೇ ದಿನ ಫುಲ್ಲು ಪ್ರೊಡಕ್ಟಿವ್ ಆಗಿರಬೇಕು ಅಂತ ಹೇಳಿಬಿಟ್ಟು ಈ ಥರ ಆ್ಯಕ್ಟಿವಿಟೀಸ್ಗಳನ್ನು ನಾನು ಪ್ಲ್ಯಾನ್ ಮಾಡಿಕೊಂಡೆ.
ಥ್ಯಾಂಕ್ ಯು. ವೆಲ್ಕಮ್. ಹಾಗೆ ನಾವು ಜಿಪ್ಲೈನ್ ಆ್ಯಕ್ಟಿವಿಟೀಸನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಗ್ಲಾಸ್ ಬ್ರಿಡ್ಜ್ ಹತ್ರ ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ಅಲ್ಲಿ ನಿಮಗೆ ನಾವು ತಂದಿರೋ ನಾರ್ಮಲ್ ವೆಹಿಕಲ್ಸನ್ನು ಒಳಗೆ ಅಲೋ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಜೀಪಲ್ಲಿ ಹೋಗಬೇಕಾಗತ್ತೆ. ಜೀಪಿಗೆ ಸಮಥಿಂಗ್ ಅರೌಂಡ್ 600 ಏನೋ ಪೇ ಮಾಡಬೇಕಾಗತ್ತೆ. ಸೊ ಬಂದ್ವಿ ನಾವು ಒಳಗೆ. ಅಯ್ಯಪ್ಪ, ಜೀಪ್ ಒಂದು ಸಖತ್ ಕುಲ್ಗಿಸ್ತಿದ್ರು. ಹೊಟ್ಟೆಲಿ ತಿಂದಿದ್ದೆಲ್ಲ ಆಚೆ ಬರೋಂಗೆ ಆಗ್ತಿತ್ತು. ಅಂದರೆ ರೋಡ್ ಆ ಥರ ಇತ್ತಲ್ಲಿದು, ಬಟ್ ಒಳ್ಳೆ ಚೆನ್ನಾಗಿತ್ತು. ಅದು ಒಂದು ಎಕ್ಸ್ಪೀರಿಯೆನ್ಸು ಮಾಡಬೇಕು. ಸೊ ರಿಟರ್ನ್ ಬರಬೇಕಾದ್ರೆ ನಮಗಲ್ಲಿ ಶಿವಮೊಗ್ಗದ ಒಂದು ಟೀಮ್ ಸಿಕ್ತು, ನಮ್ಮೂರಿನವ್ರದ್ದು. ಸೊ ಅದಕ್ಕೋಸ್ಕರ ಅವ್ರ ಜೊತೆ ಒಂದು ಸ್ವಲ್ಪ ಕ್ರಿಕೆಟ್ ಆಡ್ತಾ ಇದ್ವಿ ನಾವು. ಹಾಗೆ ಅವ್ರು ಹೇಳಿದ್ರು ಸೂಜಿಪರ ಫಾಲ್ಸಿಗೆ ಹೋಗಿ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ ಅಂತ. ಸೊ ನೆಕ್ಸ್ಟ್ ನಾವು ಅಲ್ಲಿಗೆ ಹೊರಟ್ವಿ. ಹೋಗಬೇಕಾದ್ರೆ ಅಲ್ಲಿ ನಿಮಗೆ ಕಾರ್ನ್ ಮ್ಯಾಗಿ ಸಿಗುತ್ತೆ, ಸಖತ್ ಟೇಸ್ಟಿಯಾಗಿದ್ರು. ಒಬ್ಬರು ಆಂಟಿ ಮಾಡಿಕೊಟ್ಟಿದ್ದು. ಸೊ ನೀವು ಟ್ರೈ ಮಾಡಿ. ಸೂಜಿಪರ ವಾಟರ್ ಫಾಲ್ಸ್ ಬಂದು ಒಂದು ಸ್ವಲ್ಪ ಇಂಟೀರಿಯರಲ್ಲಿದೆ. ಅಲ್ಲಿ ನಿಮ್ಮ ನಾರ್ಮಲ್ ವೆಹಿಕಲ್ ಎಲ್ಲೋ ಮಾಡೋದಿಲ್ಲ. ಸ್ವಲ್ಪ ಕಿಲೋಮೀಟರ್ ನೀವು ವಾಕ್ ಮಾಡ್ಕೊಂಡು ಇನ್ಸೈಡ್ ಬಂದರೆ ಸಿಗುತ್ತಾ. ಹಾಗೆ ನಾವು ನೀರಲ್ಲೆಲ್ಲ ಆಟ ಆಡ್ಕೊಂಡು ಆನ್ ದಿ ವೇ ನಾವು ಊಟ ಮಾಡ್ಕೊಂಡು ಮನೆಗೆ ರೀಚ್ ಆದ್ವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಹೋದಾಗ ವಾಯನಾಡಲ್ಲಿ ಏನೇನು ಪ್ಲೇಸ್ ಎಲ್ಲ ಕವರ್ ಮಾಡಿದ್ವಿ ಅಂತ. ಸೊ ಅಂಟಿಲ್ ನೆಕ್ಸ್ಟ್ ವೀಡಿಯೋ, ಬಾಯ್, ಟೇಕ್ ಕೇರ್.